ಇದು ಸಿಜೆ ರಾಯ್ ಸಾವಿನ ಸ್ಫೋಟಕ ಸತ್ಯದ ಸ್ಟೋರಿ. ರಾಯ್ನ ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡವಿದ್ಲ ಸ್ಟಾರ್ ನಟಿ. ಹಾಗಾದ್ರೆ ಇದು ಸಿಜೆ ರಾಯ್ ಸಾವಿನ ಸ್ಫೋಟಕ ಸತ್ಯದ ಸ್ಟೋರಿ. ರಾಯ್ನ ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡವಿದ್ಲ ಸ್ಟಾರ್ ನಟಿ. ಸಾವಿರಾರು ಕೋಟಿ ಒಡೆಯನ ಸಾವಿನ ಹಿಂದೆ ಇದ್ಯಾ ಹನಿ? ಸಿಜೆ ರಾಯ್ ಸಾವಿಗೂ ಸ್ಯಾಂಡಲ್ವುಡ್ಗೂ ಲಿಂಕ್ ಇದ್ಯಾ ಹಾಗಾದ್ರೆ? ರಿಯಲ್ ಎಸ್ಟೇಟ್ ದೈತ್ಯನ ಕುತ್ತಿಗೆಗೆ ಉರುಳಾಯ್ತಾ? ರಾಯ್ ಸಾವಿಗೆ ಕಾರಣವಾಯ್ತಾ ಕಿರಾತಕಿಯ ಹನಿ ಟ್ರ್ಯಾಪ್ ಜಾಲ? ಮಾಯಾಂಗನೆಯ ಕೆಡ್ಡಾಕೆ ಬಿದ್ರ ಕುಬೇರ? ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಕ್ಕಿತು ಬೇಗ್ ಬ್ರೇಕ್ ಥ್ರೂ. ತನಿಖೆ ವೇಳೆ ನಟಿಯ ಹನಿ ಟ್ರ್ಯಾಪ್ ಹಕೀಕತ್ತು ಈಗ ಬಯಲಾಗಿದೆ. ಹಣಕ್ಕಾಗಿ ಬೇಡಿಕೆ ಇಟ್ಟು ಈಗ ರಾಯ್ಗೆ ಕಿರುಕುಳವನ್ನ ಈಕೆ ಕೊಟ್ಲ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಜೊತೆಗೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರಿಗೆಲ್ಲ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಜೊತೆಗೆ ಆ ಒಂದು ಫೋನ್ ಏನಿದೆ ಅವರ ಒಂದು ವೈಯಕ್ತಿಕ ಫೋನ್, ಆ ಒಂದು ಫೋನ್ ಆಧರಿಸಿ ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಆ ಒಂದು ಕಾಲ್ ಹಿಸ್ಟ್ರಿ ಆಗಿರಬಹುದು, ಜೊತೆಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಆಗಿರಬಹುದು, ಎಲ್ಲವನ್ನೂ ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಈ ಒಂದು ತನಿಖೆಯಲ್ಲಿ ಗೊತ್ತಾಗಿರೋದು ಏನು ಅಂತಂದ್ರೆ, ಹನಿ ಟ್ರ್ಯಾಪ್ ಕೆಡ್ಡಾಗೆ ಈಗ ಸ್ಟಾರ್ ನಟಿ ಏನಾದ್ರೂ ಕೆಡವಿದ್ರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಸಿಜೆ ರಾಯ್ ಸಾವಿಗೆ ಸ್ಯಾಂಡಲ್ವುಡ್ ಲಿಂಕ್ ಇರುವ ಸಾಧ್ಯತೆ ಕೂಡ ಇದೆ. ರಿಯಲ್ ಎಸ್ಟೇಟ್ ದೈತ್ಯನ ಕುತ್ತಿಗೆಗೆ ಈಗ ಉರುಳಾಗಿದ್ದೇ ಒಂದು ಹನಿ ಟ್ರ್ಯಾಪ್ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಒಂದು ಬೇಗ್ ಬ್ರೇಕ್ ನ್ಯೂಸ್ ಸಿಕ್ಕಿದೆ. ತನಿಖೆಯ ವೇಳೆ ನಟಿಯ ಹನಿ ಟ್ರ್ಯಾಪ್ ಈಗ ಬಟಾಬಯಲಾಗಿದೆ. ಹಣಕ್ಕಾಗಿ ಏನಾದರೂ ಬೇಡಿಕೆ ಇಟ್ಟು ರಾಯ್ಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಲ? ಈ ಒಂದು ಕಿರುಕುಳದಿಂದ ಬೇಸತ್ತು ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ? ಸಿನಿಮಾ ರಿಯಾಲಿಟಿ ಶೋಗಳ ಒಡನಾಟವೇ ಸಿಜೆ ರಾಯ್ಗೆ ಮುಳುವಾಯ್ತಾ? ರಾಯ್ ಆತ್ಮಹತ್ಯೆ ಕೇಸ್ ಎಸ್ಐಟಿ ಬಲೆಯಲ್ಲಿ ಮಾಯಾಂಗನೆ. ಲ್ಯಾಂಗ್ಪೋರ್ಟ್ ರಸ್ತೆ ಕಚೇರಿಯಲ್ಲಿ ನಡೆದಿದ್ದ ಗುಂಡಿನ ಸದ್ದು. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ರ ಆ ಸ್ಟಾರ್ ನಟಿ ಅಂಡ್ ಗ್ಯಾಂಗ್? ಬ್ಲಾಕ್ ಮೇಲ್ ತಂತ್ರಕ್ಕೆ ಬೆದರಿ ಪ್ರಾಣವನ್ನ ಕಳೆದುಕೊಂಡ್ರ ರಾಯ್? ಆ ನಟಿ ಯಾರು ಎಂಬ ರಹಸ್ಯ ಸದ್ಯದಲ್ಲೇ ರಟ್ಟು ಮಾಡಲಿದೆ ಎಸ್ಐಟಿ. ನಿವಾನ್ಸ್ ವೈದ್ಯರ ಸೈಕಾಲಜಿಕಲ್ ವರದಿ ಮೇಲೆ ತನಿಖಾ ತಂಡದ ಕಣ್ಣಿದೆ ಈಗ. ಸಾಯುವ ಮುನ್ನ ಉದ್ಯಮಿಯ ಮಾನಸಿಕ ಸ್ಥಿತಿ ಹೇಗಿತ್ತು ಎಂಬುದು ಕೂಡ ಲಭ್ಯ ಆಗಿದೆ. ಸದ್ಯಕ್ಕೆ ಎಸ್ಐಟಿ ಅವರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ದೊಡ್ಡ ಸ್ಟಾರ್ ನಟಿ ಏನಿದ್ದಾರೆ, ಆ ನಟಿಯ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಸದ್ಯಕ್ಕೆ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಸತ್ಯಗಳು ತಿಳಿದು ಬರ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಈಗ ಹನಿ ಟ್ರ್ಯಾಪ್ ಕೂಡ ಇರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್? ಖಂಡಿತ ಸಾಹಿತ್ಯ. ಈಗಾಗಲೇ ಜನವರಿ 30ನೇ ತಾರೀಕು ಸಿಜೆ ರಾವ್ ಅವರು ಆತ್ಮಹತ್ಯೆ ಮಾಡಿಕೊಂಡಂತಹ ಒಂದು ದಿನ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಕೂಡ ತೆಗೆದುಕೊಂಡು ಒಂದು ಎಸ್ಐಟಿಯನ್ನ ಕೂಡ ಫಾರ್ಮ್ ಮಾಡಿತ್ತು. ಅಂದ್ರೆ ಎಸ್ಐಟಿ ಒಂದು ತಂಡವನ್ನ ರಚನೆ ಮಾಡಿ ಈ ಪ್ರಕರಣವನ್ನ ಕಂಪ್ಲೀಟ್ ಆಗಿ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಆ ಒಂದು ಸೂಚನೆ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು. ಇಲ್ಲಿ ಪ್ರಮುಖವಾಗಿ ಸಿಜೆ ರಾಯ್ ಅವರು ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗಿತ್ತು. ಅದಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಮೂಲಗಳ ಪ್ರಕಾರ ಅಂದ್ರೆ ಅವರಿಗೆ ಒಂದಷ್ಟು ಡಿಪ್ರೆಷನ್ ಇಂದ ಬಳಲುತ್ತಿದ್ರು, ಅಂದ್ರೆ ಮಾನಸಿಕವಾಗಿ ತುಂಬಾ ಕುಗ್ಗಿದ್ರು. ಜೊತೆಗೆ ಅವ್ರಿಗೆ ನಿರಂತರವಾಗಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ರು. ಸೊ ಆ ಒಂದು ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅನ್ನೋ ಒಂದು ಮಾಹಿತಿ ಆ ಒಂದು ಸಂದರ್ಭದಲ್ಲಿ ರಿವೀಲ್ ಆಗಿತ್ತು. ಆದ್ರೆ ಈಗ ಒಂದಷ್ಟು ತನಿಖೆ ತೀವ್ರಗತಿಯಲ್ಲಿ ಸಾಗಿಸಿದಂತಹ ಸಂದರ್ಭದಲ್ಲಿ ಈಗ ಒಂದಷ್ಟು ಸ್ಫೋಟಕ ಬೆಳವಣಿಗೆಗಳು ಕೂಡ, ಸ್ಫೋಟಕ ಮಾಹಿತಿಗಳು ಕೂಡ ಈಗ ಸಿಕ್ಕಿರುವಂತದ್ದು. ಅಂದ್ರೆ ಸಿಜೆ ರಾವ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಮುಖವಾಗಿ ಹನಿ ಟ್ರ್ಯಾಪ್ ಅಂತ ಹೇಳಿ ಈಗ ಅಂದ್ರೆ ಕೇಳಿ ಬಂದಿರುವಂತದ್ದು. ಅಂದ್ರೆ ಖ್ಯಾತ ನಟಿಯೊಬ್ಬಳು, ಅಂದ್ರೆ ಸ್ಯಾಂಡಲ್ವುಡ್ ನ ಅಥವಾ ಮಾಲಿವುಡ್ ನ ಅಥವಾ ಟಾಲಿವುಡ್ ನ ಖ್ಯಾತ ನಟಿಯೊಬ್ಬರು ಈ ಒಂದು ಹನಿ ಟ್ರ್ಯಾಪ್ ಮಾಡಿ, ಸಿಜೆ ರಾವ್ ಅವರನ್ನ ಹನಿ ಟ್ರ್ಯಾಪ್ ಮಾಡಿ
ಅವರ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಜೊತೆಗೆ ನಿಮಾನ್ಸ್ ವೈದ್ಯರು ಕೂಡ ಒಂದು ರಿಪೋರ್ಟ್ಗಾಗಿ SIT ಅಧಿಕಾರಿಗಳು ಕೂಡ ಕಾಯ್ತಿರೋದು. ಅಂದ್ರೆ ಆ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋದು ಕೂಡ ಈಗ ಒಂದು ರಿಪೋರ್ಟ್ ಕೂಡ ಬರ್ಬೇಕಾಗುತ್ತೆ. ಆ ಒಂದು ರಿಪೋರ್ಟ್ ಅನ್ನು ನಿಮಾನ್ಸ್ನ ವೈದ್ಯರು ಕೂಡ ಕೊಡ್ತಾರೆ. ಸೊ ಆ ಒಂದು ರಿಪೋರ್ಟ್ ಬಂದ ನಂತರ ಇನ್ನೊಂದಷ್ಟು ಮಾಹಿತಿಗಳು ಕೂಡ ರಿವೀಲ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಏನಂತಂದ್ರೆ ಖ್ಯಾತ ನಟಿಯೊಬ್ಬರು ಆ ಒಂದು ಅಂದ್ರೆ ಆತ್ಮಹತ್ಯೆಗೆ ಪ್ರಮುಖವಾಗಿ ಕಾರಣ ಅಂತ ಹೇಳಿ ಈಗ ಗೊತ್ತಾಗ್ತಿರುವಂತದ್ದು. ಹಾಗಾದ್ರೆ ಆ ಖ್ಯಾತ ನಟಿ ಯಾರು ಅನ್ನೋದ್ರ ಬಗ್ಗೆ ಈಗ SIT ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ಮಾಡ್ತಿರುವಂತದ್ದು. ಜೊತೆಗೆ ಏನಂತಂದ್ರೆ CJ ರಾವ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಗುರುತಿಸಿಕೊಂಡಂತರು, ಒಂದಷ್ಟು ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿದಂತರು, ಮತ್ತೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು ಏನು ಪ್ರಾಯೋಜಿಕವಾಗಿ ಕೆಲಸ ಮಾಡ್ತಿದ್ರು. ಅಂದ್ರೆ ಒಂದಷ್ಟು ಸ್ಪಾನ್ಸರ್ಶಿಪ್ ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಒಂದು ಸೆಲೆಬ್ರಿಟಿಗಳಲ್ಲಿ ಸಾಕಷ್ಟು ಗುರುತಿಸಿಕೊಂಡಂತವ್ರು, ಅಂದ್ರೆ ಸೆಲೆಬ್ರಿಟಿಗಳ ಜೊತೆ ಒಂದಷ್ಟು ಒಳ್ಳೆಯ ಒಡನಾಟವನ್ನು ಕೂಡ ಇಟ್ಕೊಂಡಂತವ್ರು, ಜೊತೆಗೆ ಬಿಸ್ನೆಸ್ ಮ್ಯಾನ್ ಕೂಡ, ಆಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ. ಸೊ ಇಷ್ಟೆಲ್ಲ ಇದ್ರು ಕೂಡ ಸಾವಿರಾರು ಕೋಟಿ ಒಡೆಯನಾಗಿದ್ರು ಕೂಡ ಏಕಾಏಕಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತಂದ್ರೆ ಅದೆಲ್ಲ ಒಂದ್ ಕಡೆ ಒಂದಷ್ಟು ಕುತೂಹಲ ಇತ್ತು. ಸೊ ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಡು ಅಂತ ಹೇಳಿ. ಸೊ ಮೇಲ್ನೋಟಕ್ಕೆ ಅವರು ಡಿಪ್ರೆಷನ್ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ರು. ಜೊತೆಗೆ IT ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ರು, ನಿರಂತರವಾಗಿ IT ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರು. ಜೊತೆಗೆ ಕೇರಳ ಮೂಲದ ಒಬ್ಬ IT ಅಧಿಕಾರಿ ಇವ್ರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಎಲ್ಲವೂ ಕೂಡ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಏನಂತಂದ್ರೆ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರು ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುತ್ತದೆ. ಹಾಗಾದ್ರೆ ಹನಿ ಟ್ರ್ಯಾಪ್ ಮಾಡಿದಂತಹ ನಟಿ ಯಾರು ಅನ್ನೋದು ಕೂಡ ಈಗ ಬಹಳ ಕುತೂಹಲಕಾರಿಯಾಗಿರುವಂತದ್ದು. ಸೊ ಹಾಗಾಗಿ ಆ ನಟಿಯ ಜಾಲದ ಬಗ್ಗೆನೂ ಕೂಡ ಈಗ ತನಿಖೆಯನ್ನು ಕೂಡ ಮಾಡ್ತಿರೋದು. ಜೊತೆಗೆ CJ ರಾವ್ ಅವರು ಬಳಸಿದಂತಹ ಮೊಬೈಲ್ ಅನ್ನು ಈಗ ಕಂಪ್ಲೀಟ್ ಆಗಿ ರಿಟ್ರೀವ್ ಕೂಡ ಮಾಡ್ತಿರುವಂತದ್ದು. ಯಾವ ನಟಿಯರ ಜೊತೆ, ಯಾವ ವ್ಯಕ್ತಿಯ ಜೊತೆ ಅತಿ ಹೆಚ್ಚು ಫೋನ್ ಕಾಲ್ ಹೋಗಿತ್ತು, ಯಾವ್ಯಾವ ರೀತಿ ಸಂಭಾಷಣೆ ಆಗಿತ್ತು, ಅದೆಲ್ಲವನ್ನೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.